ಇಷ್ಟು ಚಳಿ ಇದೆ, ಹೂಡಿ ಎತ್ಕೊಂಡಿಲ್ಲ ಗೈಸ್ ನಾವು ಇಬ್ರು. ನಮ್ಮ ಧನುಷ್ಗೆ ಹುಡುಗಿ ತಾಳಿ ಕಟ್ಟಕ್ ಬರಲ್ಲ, ಗೊತ್ತಾ ನಿನ್ಗೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನವರಾತ್ರಿಯ 5ನೇ ದಿನದ ಪೂಜೆ. ಇವತ್ತು ಸ್ಕಂದ ಮಾತೆನ ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಹಾಗೆ ಇವತ್ತು ಗ್ರೀನ್ ಕಲರು, ಅದಕ್ಕೆ ನಾವು ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡು ಹೋಗಿದ್ವಿ. ನಮ್ಮ ಪೂಜೆ ನೋಡಿ, ನಮ್ಮ ಪೂಜಾನು ಗ್ರೀನ್ ಕಲರ್ ಮ್ಯಾಚಿಂಗ್. ಇವತ್ತು ಪಿಂಕ್ ಬ್ಲೌಸ್, ಗ್ರೀನ್ ಸ್ಯಾರಿ, ಪಿಂಕ್ ಗ್ರೀನ್. ಫ್ರೆಂಡ್ಸ್, ಹಾಗೆ ಬೆಳಗ್ಗೆಯಿಂದ ಇವತ್ತು ಫುಲ್ ಬ್ಯುಸಿ ಆಗಿದ್ದೆ. ಏನೋ ಒಂದು ಲಾಕ್ ಕೂಡ ಮಾಡೋಕ್ಕಾಗಿಲ್ಲ. ಹಾಗೆ ಇವತ್ತು ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ, ಹಂಗಾಗಿ ಇವತ್ತು ಸ್ವಲ್ಪ ಬ್ಯುಸಿ ಇದೆ. ಯಾಕಂದರೆ ನಾಳೆ ಇವತ್ತು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂದರೆ ಒಂದಷ್ಟು ಜನಕ್ಕೆ ಅರ್ಜೆಂಟಾಗಿ ಬ್ಲೌಸ್ ಸ್ಟಿಚ್ ಮಾಡೋದಿತ್ತು. ಅದಕ್ಕೆ ಸ್ಟಿಚ್ ಮಾಡಿ ಕೊಡೋಣ ಅಂದ್ಬಿಟ್ಟು ಬೆಳಗ್ಗೆಯಿಂದ ಸ್ವಲ್ಪ ಫ್ರೀನೇ ಸಿಕ್ಕಿಲ್ಲ, ಅದಕ್ಕೆ ಸ್ಟಿಚ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಹೀಗೆಲ್ಲ ಆಯಿತು. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದೆ, ಹಾಗೆ ಆವಾಗಲೇ ಕೂಡ ವ್ಲಾಗ್ ಮಾಡೋಕ್ಕಾಗಿಲ್ಲ. ಈಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ದೇವ್ರಿಗೆ ಅಲಂಕಾರಗಳೆಲ್ಲ ಇವತ್ತು ತುಂಬಾ ಚೆನ್ನಾಗಿ ಮಾಡಿದರು. ಅದನ್ನು ನೋಡ್ಕೊಬನ್ನಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ಬಂದು ನಮ್ಮೂರಲ್ಲಿ ಹನುಮಾನ್ ದೇವಸ್ಥಾನ ಇದೆ. ಅಲ್ಲಿ 3 ದೇವರಿದೆ. ಒಂದು ಗಣೇಶ, ಒಂದು ಆಂಜನೇಯ, ಹಾಗೆ ಸುಬ್ರಹ್ಮಣ್ಯ ಇದೆ. ನೋಡಿ, ಮೊದಲನೇದಾಗಿ ಗಣೇಶನ ತೋರಿಸಿದ್ನಲ್ವಾ, ಅದು ಬೆಳ್ಳಿ ಅಲಂಕಾರ ಮಾಡಿದ್ದಾರೆ. ಈಗ ಹನುಮಾನ್ಗೆ ದ್ರಾಕ್ಷಿ, ಗೋಡಂಬಿ, ಇದರಲ್ಲಿ ಡ್ರೈ ಫ್ರೂಟ್ಸಲ್ಲಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಗಂಧದ ಅಲಂಕಾರ ಮಾಡಿದ್ದಾರೆ. ನೋಡಿ, ಇದು ಸುಬ್ರಹ್ಮಣ್ಯ ಸ್ವಾಮಿ. ಇದು ಹನುಮಾನ್ ದೇವಸ್ಥಾನದಲ್ಲೇ 3 ದೇವರು ಕೂಡ ಇರೋದು. ಹಾಗೆ ಇದು ಬಂದು ಕೃಷ್ಣ ದೇವಸ್ಥಾನ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇಲ್ಲಿ ಕೂಡ ಗಂಧದ ಅಲಂಕಾರ ಮಾಡಿದ್ದಾರೆ. ನೋಡಿ, ಕೃಷ್ಣ ರಾಧಾ ರುಕ್ಮಿಣಿಗೆ ಗಂಧದ ಅಲಂಕಾರ ಮಾಡಿದ್ದಾರೆ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಇದು ಬಂದು ಗಂಗಮ್ಮ ದೇವಿ ದೇವಸ್ಥಾನ. ನೋಡಿ, ಇಲ್ಲಿ ಹೂವಿನ ಅಲಂಕಾರ ಮಾಡಿದ್ದಾರೆ ಅಮ್ಮನಿಗೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿ ಚಿಕ್ಕದಾಗೆ ವಿಗ್ರಹ ಇರೋದು, ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವಾಗಲೂ ಅಷ್ಟೇ. ಹಾಗೆ ಇಲ್ಲೂ ಕೂಡ ಅಷ್ಟೇ. ಇದು ಬಂದು ಸಪ್ಲಮ್ಮ ದೇವಿ ದೇವಸ್ಥಾನ. ನೋಡಿ, ಇಲ್ಲಿ ಸಂತಾನ ಲಕ್ಷ್ಮಿನ ಮಾಡಿದ್ದಾರೆ ಅಲಂಕಾರ. ತುಂಬ ಚೆನ್ನಾಗಿದೆ ಅಲ್ವಾ? ನೋಡಿ, ಇಲ್ಲಂತೂ ತುಂಬಾ ರಶ್ ಇರುತ್ತೆ. ವಿಡಿಯೋ ಕೂಡ ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ಹಾಗೆ ಫೋಟೋಸ್ ಕೂಡ ತೆಗಿಯೋದಕ್ಕೂ ಆಗಲ್ಲ. ಆದರೂ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ನೋಡಿ. ಎಷ್ಟೊಂದು ಜನ ಇದ್ದಾರೆ ಅಂದರೆ ತುಂಬಾ ರಶ್ ಇರುತ್ತೆ ಯಾವಾಗಲೂ ಅಷ್ಟೇ. ನವರಾತ್ರಿಗಳಲ್ಲಿ ತುಂಬ ರಶ್ ಇರುತ್ತೆ ನೋಡಿ. ಆದರೂ ನಾವು ಫೋಟೋ ತಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು ಮಾಡೇ ಮಾಡ್ತೀವಲ್ಲ. ನೋಡಿ, ಇದು ಮಾರಿಯಮ್ಮ ದೇವಸ್ಥಾನ. ಇಲ್ಲಿ ಧನಲಕ್ಷ್ಮಿ ಅಲಂಕಾರ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಹಾಗೆ ಈಗ ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂತ ಎಲ್ಲರೂ ರೆಡಿ ಆಗ್ತಾ ಇದ್ವಿ. ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಬರ್ತಾರೆ ಅಂತ ವಿಡಿಯೋ ಮಾಡ್ತೀವಿ ಗೈಸ್ ಆಮೇಲೆ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀವಿ. ಈಗ ಊಟ ಮಾಡಿಕೊಂಡು ಹೊರಡೋದೆ ಗೈಸ್. ಊಟ ಎಲ್ಲ ಮಾಡಿದ್ದಾಯಿತು. ಇವಾಗ ಹೊರಡ್ತಾ ಇದ್ದೀವಿ ಮಂತ್ರಾಲಯಗೆ. ಮನೆ ಬಿಡ್ತಾ ಇದ್ದೀವಿ ಇವಾಗ. ರೆಡಿನಾ? ಓ ರೆಡಿ ಗೈಸ್. ಈ ಬ್ಯಾಗು ಇವಾಗ ಒಂದ್ಸರಿ ಇಲ್ಲಿಂದ ಕೆಳಗಡೆವರೆಗೂ ಹಾಕೊಂಡು ಹೋಗ್ತಾರೆ. ಅದಾದ್ಮೇಲೆ ನಿನ್ನೆ ಕರ್ಕೊಂಡು ಬಂತು. ಹಾಗಾದ್ರೆ ನನ್ನ ಕ್ಯಾರಿಯರಾ? ನೋಡಿ ಗೈಸ್, ನೀವು ನೋಡಿ ಮಾಡಿ ನನ್ನ ಸರಿ ಮಾತಾಡ್ಬೇಡ. ಕತ್ಲಲ್ಲಿ ಏನೋ ಕಾಣಿಸ್ತಲ್ಲ, ಅಲ್ಲಿ ಬಿಟ್ರೆ ಅಲ್ಲ ಒರಿಜಿನಲ್ ಬ್ಯೂಟಿ, ನ್ಯಾಚುರಲ್ ಬ್ಯೂಟೀಸ್. ಅಲ್ಲಿ ಬಿಟ್ಟರೆ ಇನ್ನೇನು ಕಾಣಿಸ್ತೈತಿಲ್ಲ, ಅದಕ್ಕೆ ಕೇಳಿದೆ. ನನ್ನ ಬಗ್ಗೆ ಏನೋ ಕಮೆಂಟ್ ಕೊಡ್ತಿದ್ದಾರೆ ಗೈಸರು. ಭಾಳ ಕೊಟ್ಟರೆ ಬೇಜಾರು, ಅದಕ್ಕೆ ಕೊಡಲ್ಲ. ಏನು ಈ ಹೇರ್ಸ್ನ ಇವತ್ತು ಫ್ರೀಯಾಗಿ ಬಿಟ್ಟಿದ್ದೀನಿ ಗೈಸ್, ಅದಕ್ಕೆ ಏನು ಹಿಂಗೆ ಇರುತ್ತಾ ಅಂತ ಕೇಳ್ತೀವಿ ಅಷ್ಟೇ. ಕಾರ್ ಎತ್ತಾ ಇದ್ದಾರೆ ಇಷ್ಟೊತ್ತು. ನಾನು ಮುಂದೆ
ಆ ಬಾಗೆ ತಿಂದಾಗ್ದಿರ ಇವಾಗ ಏನಕ್ಕೆ ಗೈಸ್ ಫೈನಲಿ ನಮ್ಮ ಡ್ಯಾಡಿ ನೈಟ್ ಔಟ್ ಕರ್ಕೊಂಡು ಹೋಗ್ತಿದ್ದಾರೆ. ನೈಟ್ ಔಟ್ ಎಷ್ಟು ದಿನ ಕೇಳ್ತಾ ಇದ್ದೆ ನೈಟ್ ಔಟ್ ಕರ್ಕೊಂಡು ಹೋಗು ಅಂತ. ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ. ನಡಿ, ಎಲ್ಲ ಕರ್ಕೊಂಡು ಹೋಗ್ತೀಯ ಡ್ಯಾಡಿ? ಮಂತ್ರಾಲಯ. ನಮ್ಮಪ್ಪ ಯಾವಾಗ ಹಿಂಗೆ ಮಾತಾಡ್ದ ಹಂಗೆ ಮಾತಾಡಲಿ ಬಿಡಮ್ಮ. ಇವಾಗ ನಮ್ಮ ಆಂಟಿನ ಪಿಕ್ ಮಾಡಕ್ ಹೋಗ್ತಿದ್ದೀನಿ ಗೈಸ್. ಹಿಂಗೆ ಹೇಳಂದ್ರೆ ಸುಮ್ಮನೆ ಕುತ್ಕೊಂಡವನೆ ಪಾಪ. ನಿಮ್ಮಪ್ಪ ಅಲ್ಲಿಂದ ಇಲ್ಲಿಗೆ ಬಂದೈತೆ. ಇವಾಗ ಬಂದಿದ್ದಾರೆ ನಮ್ಮ ಆಂಟಿಯವರು. ಹಾಯ್ ಆಂಟಿ. ಹಾಯ್ ಧನು. ಟಾರ್ಚ್ ಹಾಕಿದ್ದೀನಲ್ಲ, ಬೆಳ್ಳು ಕಾಣಿಸ್ತಾ ಇದ್ರು ನೋಡ್ರಿ. ಹಲೋ ಗೈಸ್, ದೇವನಹಳ್ಳಿಯಲ್ಲಿ ಇದ್ದೀವಿ ಇವಾಗ. ಗಂಟಕ್ಕಿಲ್ಲ. ಇಲ್ಲೊಂದು ವಿಕೆಟ್ ಔಟ್. ಒಂದು ವಿಕೆಟ್ ಔಟ್ ಆಗಿದೆ ಇಲ್ಲ ಆಲ್ರೆಡಿ. ನಾವು ಮಾತಾಡ್ತಾ ಇರೋದೆಲ್ಲ ಕೇಳಿಸ್ಕೊಂತ ಇದ್ದಾನೆ. ಸೈಲೆಂಟಾಗಿ ಮಲ್ಕೊಬಿಟ್ಟಿದ್ದಾನೆ ಅನ್ಕೊಂಡ್ರೆ. ಡ್ರೆಸ್ ಇಲ್ಲಿ ಸ್ವಲ್ಪ ಹೇಳ್ರಿ, ತೋರಿಸ್ರಿ ನೋಡಿ. ನಮ್ಮ ಉಮ್ಮ ಆಂಟಿ ಅವರು ಆ ಡ್ರೆಸ್ ಹಾಕೋಬೇಕಂತೆ. ಎಂತ ಆಸೆ ನಮ್ಮ ಅಜ್ಜಿಗೆ. ನನ್ನ ಅಜ್ಜಿ ಅಲ್ಲ, ನನ್ನ ಅಷ್ಟೇ ಇವಾಗ. ನಮ್ ನಿಖಿಲ್ ಖುಷಿ ನನ್ನ ಅಜ್ಜಿ ಅಂತ ಕರೆದ್ರೆ. ಅವನಿಗೋಸ್ಕರ ಅದು ನಿನ್ನ ಅವನ ನೋಡಿ. ಅಪ್ಪು ನಿದ್ದೆ ಮಾಡಿಲ್ಲ ನೀನು? ನೋಡಿ ಆ ತರ ಡ್ರೆಸ್ ಹಾಕೊಬೇಕಂತ. ಇಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಒಂದು ಕೆಫೆ ಇದೆ. ತಪ್ಪು ಹೇಳಿದ್ರೆ ಕಾಯ್ಕೊಂಡಿರ್ತಾಳೆ ಹೇಳ. ಬೈ ಮಿಸ್ ಆಗಿ ಹೇಳಿದಪ್ಪ. ನಾವು ಹಂಗೇನಪ್ಪ. ಶಿಲ್ಕಾರ್ ಕೇರ್ ಮಾ ಐಸ್ ಕ್ರೀಮ್ ಇಸ್ಕೊಂಡು ನಡಿಮಾ. ಈ ವೆದರ್ಗೂ ಐಸ್ ಕ್ರೀಮ್ ತಿನ್ನೋದಕ್ಕೂ ತಲೆಗೆ ಬರೀ ಸಾರ ಹೊಡೆದಿನ ಐಸ್ ಕ್ರೀಮ್ ಕೇಳ್ತಾ ಇದ್ದೀನಿ ನಾನು. ಅಜ್ಜಿ ಹಾಯ್. ಕಾರ್ ಫೋಟೋ ಹಿಡಿತೀನಿ ಹಾಕೋ ಪಾಪ. ಅರ್ಧದಲ್ಲಿ ಮೆಂಟ್ಲು ಅಮ್ಮ. ಅಜ್ಜಿ ಹಾಯ್ ಹೇಳು ಅಜ್ಜಿ. ಹಾಯ್ ಆಂಟಿ, ಚೆನ್ನಾಗಿದ್ದೀರಾ? ಎಲ್ಲಿ ಗಾನೆ ಬೇಕಾ ಬಂದಿಲ್ಲ? ಗೈಸ್, 2 ಕಾರು ಪಕ್ಕದಲ್ಲಿ ನಿಲ್ಸ್ಬಿಟ್ಟು ನೋಡಿ. ಇವಾಗ ನಾವು ನಮ್ಮ ಮಾವ ಕಾರಿಗೆ ಶಿಫ್ಟ್ ಆಗ್ತೀವಿ. ನಾನು ಅಂತ ಗದಾಮ್. ಇಷ್ಟು ಚಳಿ ಇದೆ. ಹೂಡಿ ಎತ್ಕೊಂಡಿಲ್ಲ ಗೈಸ್. ನಾವು ಇಬ್ರು ಹೂಡಿ ಮಾಡ್ತಾ ಬಂದಿದ್ದೀವಿ. ಐ ತೆಗಿಯೋ ಒಂದು ಫೋಟೋ ಎಲ್ಲೋ. ಜಾಕೆಟು ತಂದಿಲ್ಲ, ಅದೇ ಹೇಳಿದ್ದು. ಓ ಮತ್ತೆ ಎಲ್ಲೋಗಿದ್ದೆ ನೀನು? ಎಲ್ಲಿ ಇದೆ ಹೋಟ್ಲು. ಪಿನೇ ಮಾತಾಡ್ತಿಲ್ಲ ನಾನು. ಬಚಿಕೋ. ಹಾಯ್. ಏ ಗಬೀಸ್ ಏನಕ್ಕೆ ಬಂದಿದ್ದ? ಸುಮ್ಮನೆ ರೋ, ಅಲ್ಸ್ಬೇಡ. ಏನ್ ಹೇಳಿ ಧನುಷ್? ನಮ್ ಧನುಷ್ಗೆ ಹುಡುಗಿ ತಾಳಿ ಕಟ್ಟಕ್ ಬರಲ್ಲ ಗೊತ್ತ ನಿನ್ಗೆ? ಮದ್ವೆ ಆದ್ರೆ ಯಾರಿಗಾದ್ರೂ ಗೊತ್ತಾಯ್ತಾ ಕೇಳು? ಅವ್ರಮ್ಮ ಗೊತ್ತು. ಅವ್ರಮ್ಮ ಇವಾಗಿಂದ ತಾಳಿ ಕಟ್ಟೋದು ಹೆಂಗೆ ಅಂತ ಹೇಳ್ಕೊಡ್ತಂತೆ.
ಆಗಿದ್ದೆ ನನ್ನ ಓದಾಯಿನಿ ನಮ್ ಧನುಷ್ಗೆ ನಾನೇನೋ ಹೇಳಿದ್ರೆ ನೀನ್ ಅಲ್ಲ ನಮ್ ಧನುಷ್ ಸೈಲೆಂಟ್ ಆಗಿದ್ದಾನಲ್ಲ ಅವ್ನು ನಗ್ಸ್ಬೇಕಲ್ಲ ಅದಕ್ಕೆ ಅದು ಹಳೇದೊಂದು ಸ್ಟೋರಿ ಎತ್ತಿದಿರಿ పేపర్లు అర్చనీర్ చెట్లు గంటేసేది వచ్చేలే నాకు కొన్ని గంటేసేది వచ్చేది చూబా అని చెప్పింటే తాళి కట్టేకి వచ్చేదని చెప్తాను ಏಯ್ ತಾಳಿನೂ ಹಂಗೆ ಅಲ್ಲವಾ ಕಟ್ಟೋದು ಅದಕ್ಕೆ ಹೇಳ್ತಾ ಇದ್ದೀನಿ తాళి కట్టేసారు ಅಲ್ಲೋಡು ಎಲ್ಲಾರು ಶಿಫ್ಟ್ ಆಗ್ಬಿಟ್ರಿ ಗೈಸ್ ಇವಾಗೇನು ಹೊರಡ್ಬೇಕು ನೋಡಿ ಕೊಡಿ ಕದಪ್ಪೆ ಚಿನಿ ಇವಾಗ ನಾವು ಸಾಂಗ್ಸ್ ಹಾಡ್ಕೊಂಡು ಹೋಗ್ಬೇಕು ಓಕೆ ಎಂಜಾಯ್ ಬ್ಯಾಂಗಲ್ ಬಂಗಾರಿಗೆ ಡ್ಯಾನ್ಸ್ ಮಾಡಿದ್ವಿ ನಾವು ಧನುಷ್ ಚೆನ್ನಾಗಿ ನಿದ್ದೆ ಹೋದ ನಂಗೆ ನಿದ್ದೆನೇ ಬಂದಿಲ್ಲ ಗೈಸ್ ಸಾಂಗ್ಸ್ ಕೇಳ್ಕೊಂಡು ಚೆನ್ನಾಗಿ ಬಂದ್ರಿ ನಿದ್ದೆನೇ ಮಾಡಿ ನಾವು ನಿದ್ದೆ ಮಾಡಿಲ್ಲ ಇನ್ನು ಯಾರು ನಿದ್ದೆ ಮಾಡಿದ್ರು ನೋಡಿ ನಮ್ಮ ಗಬ್ಬಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಹಾಯ್ ಗಬಿ ಹಾಯ್ ಹಾಯ್ ಹೇಳು ಕೆಮ್ಮು ಕೆಮ್ಮು ಐಸ್ ಕ್ರೀಮು ಎಲ್ಲ ತಿನ್ನೋದು ಕೆಮ್ಮೋದು ನೋಡಿ ಅಲ್ಲ ಇಲ್ಲಿ ಗಾಡಿ ಇಲ್ಲೆಲ್ಲ ಕಾಫಿ ಟೀ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ನಿಲ್ಸಿದ್ದೀವಿ ಧನುಷ್ ಕಾಫಿ ಬೇಕಾ ಟೀ ಬೇಕಾ ಏನು ಬೇಡ ಮತ್ತೆ ಯಾಕೆ ಇಳ್ದೆ ಕಾರು ಹಾಂ ಬಾ 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 ಅಲ್ಲಿ ಹೋಗೋಣ ಬಾ ಅಂಗಡಿ ಹತ್ರ ಅಯ್ಯೋ ಫ್ರೆಂಡ್ಸ್ ಇಲ್ಲಿ ಅರ್ಧ ದಾರಿಯಲ್ಲಿ ನಿಲ್ಸಿದ್ದೀವಿ ಟೂರಿಸ್ಟ್ ಬಸ್ಗಳೆಲ್ಲ ಇಲ್ಲಿ ನಿಲ್ಸಿದ್ದಾರೆ ನೋಡಿ ಕಾಫಿ ಟೀ ಕುಡಿಯೋದಕ್ಕೆ ನಮ್ಮಮ್ಮ ನೋಡಿ ನಮ್ಮಮ್ಮ ವಾಮಿಟ್ಟು ಲಾಸ್ಟ್ ಟೈಮ್ ಹಿಂಗೆ ನಮ್ಮ ಅಜ್ಜಿ ವಾಮಿಟ್ ಹೋಗೋವರೆಗೂ ಏನು ತಿನ್ನಲ್ಲ ಕುಡಿಯಲ್ಲ ಒಳ್ಳೆ ಎಕ್ಕಕ್ಕೊಂದುಂಟ ನಮ್ಮಮ್ಮ ಟೀ ಕಾಫಿ ಕುಡಿದ್ರೆ ಆಗಲ್ಲ ಅದಕ್ಕೆ ಎಲ್ಲ ಹೋಗ್ಲಿ ಬಿಡು ಆಗಿಲ್ಲ ಅಂದ್ರೆ ಕುಡಿಬಾರ್ದು ಅಲ್ಲ ಲಾಸ್ಟ್ ಟೈಮ್ ಕೂಡ ಹಂಗೆ ಅಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಒಂದತ್ರನೂ ಏನು ತಿಂದಿಲ್ಲ ಕುಡ್ದಿಲ್ಲ ಬನ್ರಿ ಬನ್ರಿ ಬೇಗ ಚಲೋ ಬೇಕು ನೋಡಿ ಗೈಸ್ ನಮ್ಮ ಚಿಟಿ ಕಾಫಿ ಬೇಕಂತೆ ಕಾಫಿ ಟೀ ಕುಡಿಯೋದಕ್ಕೆ ಬಂದಿದ್ದಾಳೆ ಟೀ 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 ನೋಡಿ ಗೈಸ್ ಮಾಯಮ್ಮಕ್ಕೊದ್ದಂಟ ಮಾಯಮ್ಮಕ್ಕೊದ್ದಂಟ ನಿನಗೆ ಬೇಡ ಯಾಕೆ ನಮ್ಮ ಫ್ರೆಂಡ್ ಟೀ ಕುಡಿಯಲ್ವಂತೆ ನೋಡಿ ಟೀ ಕುಡ್ದಿಲ್ಲ ಅಂದ್ರೆ ಪೆರಿಯಮ್ಮಗೆ పెరియమ్మకి చెప్తే సరిపోతుంది ఉండు ಇಂದ అదే ಇವತ್ತು ತಾಗು ನಮ್ಮ ಫ್ರೆಂಡ್ ಫಸ್ಟ್ ಟೈಮ್ ಟೀ ಬೇಡ ಅಂತ ಇರೋದು ನೋಡಿ ಏಮೈಲ್ ತಾಗು ಹೋಗ್ತಿತ್ತ ఎక్కడ పోయాడు ఆడే ఉండడు ನೋಡಿ ಗೈಸ್ ನಮ್ಮ ಚಿನ್ನಿ ಶೆಂಟ್ ಹೊಡ್ಕೊಂಡ್ ಬಂದಿದ್ದಾಳಂತೆ ಅವ್ರ ನಿಮ್ಮ ಮಾಮಾಗ ಮಾತ್ರ ಘಮ ಘಮ ಅಂತ ಬರ್ತೈತೆ ನಮಗ್ ಬರ್ತಾ ಇಲ್ಲಪ್ಪ ನೋಡು ನೋಡಿ ನಮ್ಮ ಚಿನ್ನಿ ಎಷ್ಟು ಬೆಳ್ಳಗಿದ್ದಾಳೆ ಅಂತ ಟ್ಯಾನ್ ಆಗ್ಬಿಟ್ಟಿದ್ದಾಳಪ್ಪ ಬಿಸಿಲಲ್ಲಿ ಓಡಾಡಿ ಬಟ್ಟೆನೇ ಚೆಲ್ಲೋಗುತ್ತೆ ಫೇಶಿಯಲ್ ಮಾಡ್ತೇನಾ ಬೆಳ್ಳಗಕ್ಕೆ ವಾ ಬಾ 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 ಬಿಸಿ ಬಿಸಿ ಆಯ್ತಾ ಮಾಡು ನಮ್ಮ ಚಿನ್ನಿಗೆ ಐಸ್ ಕ್ರೀಮ್ ಬೇಕಂತ ಇವಾಗ ಓಕೆ ಅಂತೇಳು ಕೊಡಿಸು ಅಂತೇಳು ಚಿನ್ನಿ ಐಸ್ ಕ್ರೀಮ್ ಬೇಕಾ ಚಿನಿ ಕೊಡಿಸು ಅಂತೇಳು ಇಲ್ಲಿಲ್ಲ ಕೊಡಿಸು ಅಂತೇಳು ನೋಡಿ ನೋಡಿ ಇವಾಗ ಬೆಳ್ಳಗೆ ಕಾಣಿಸ್ತಾ ಇದ್ದಾಳೆ ಚಿನ್ನಿ ಇಲ್ಲಿ ನೋಡಿ ಚಿನ್ನಿ
ಚಿನ್ನಿ ಅವಾಗೆ ನಂಗೆ ದೊಡ್ಡ ಮಾಮ ಹೊಡಿತು. ಮೋಹ ಹೊಡಿಬೇಕಂತೆ. ಹೌದಾ, ಹೋಗ್ ನಿನ್ ಜೊತೆ ಕಾ. ಅಯ್ಯೋ ಇವಾಗ ಹೋಗಿದ ತಕ್ಷಣ ಬಾರ್ಸಾಕ್ತೀನಿ ಪೂಜಾಕಗೆ. ಅಲ್ಲ ನನ್ನ ಹೊಡಿತ್ ನಿಮ್ಮ ಮಾಮ ಅಂದ್ರೆ. ಸುಮ್ಮನೆ ಹೇಳಿದ್ದು. ಮತ್ತೆ ನೋಡ್ಕೊಬೇಕಾ? ಚಿನ್ನಿ ಬೇಡ ಅಂತ ಹೇಳಿ ಚಿನ್ನಿ. ಪೂಜೆನೆ ಕೊಡಿಬಾರ್ದು. ಮತ್ತೆ ನಡಿಬೋದು. ಅದು ನಿಮ್ಮ ಮತ್ತೆ ಮೊದ್ಲೇ ಪೌಂಡೈ ಮತ್ತೆ ನಂಗೆ ಬಾರ್ಸಾಕ್ತೀನಿ. ಇದು ಪೂಜಾದ ನಾನು ನೋಡಿಸ್ತೀಯಾ? ಐಫೈ ಕೊಡು. ಅದ್ಯಾವುದು ನಾಗವಲ್ಲಿನ? ಅಲ್ಲ ಹಿಂಗ ಅನ್ನೋದು. ಇದು ಕೋತಿ ಮರಿ ಹತ್ತು ಕುತ್ಕೊಂಡಂಗ ಹತ್ತು ಕುತ್ಕೋತೈತೆ ನೋಡು. ಹಿಂದೆ ಚಿನ್ನಿ ಇದು ನಿಂಗೆ. ನಡೀರಿ ನೋಡಿ. ಲೆಮೆಂಟಿನ ಬಾಂದ ಗಂಟ್ಲೆಲ್ಲ ಕಿಚ್ಚ ಕಿಚ್ಚ. ತಾಗ ಲೆಮೆಂಟಿ ತಗೆ ಮೇಲೆ ಬೈ ಮುದ್ದಾಗೆ. ಫ್ರೆಂಡ್ಸ್, ಈಗ ಟೀ ಕುಡ್ದಿದ್ದಾಯಿತು. ಟೀ ಕುಡಿದ್ಬಿಟ್ಟು ಮತ್ತೆ ಹೋಗ್ತಾ ಇದ್ವಿ. ಇನ್ನು 150 ಕಿಲೋಮೀಟರ್ ಇದೆ ಅಂತೆ. ನೋಡಿ ಎಷ್ಟು ಕತ್ಲು. ಈ ಕಡೆ ಎಲ್ಲ ಮಳೆ ಬಿದ್ದಿದೆ. ಮಳೆ ಬಿದ್ದಿದೆ ಗೊತ್ತಾಗಿಲ್ಲಲ್ಲ ನಮಗೆ. ಮಳೆ ಬಿದ್ದೈತಿ ಈ ಕಡೆ ಎಲ್ಲ. ಉಮಾಗ್ ದೋಸೆ ಬೇಕಂತ ದೋಸೆ ಹೋಟ್ಲ ನಿಲ್ಸು. ಚಾಕ್ಲೇಟ್ ಫುಲ್ಲು ನೀಡ್ಲಕ್ಕ. ಫ್ರೆಂಡ್ಸ್, ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಗಾಡಿ ಹೋಗ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ. ಎಷ್ಟೊಂದು ನೀರು ಬರ್ತಾ ಇದೆ ರೋಡಲ್ಲಿ. ಮೇನ್ ರೋಡ್ ಇದು. ಅದು ಎಲ್ಲಿಂದ ಬರ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾವುದಾದ್ರೂ ನದಿನೇ ಕಿತ್ತೋಗಿದೆಯೋ ಇಲ್ಲ ಮಳೆ ನೀರೇ ಮೋರಿ ನೀರೇ ಎಲ್ಲ ಕಿತ್ತು ಬರ್ತಾ ಇದೆಯೋ ಆಚೆ ಗೊತ್ತಾಗ್ತಾ ಇಲ್ಲ. ಅಷ್ಟು ರೋಡ್ ತುಂಬ ನೀರು ಬರ್ತಾ ಇದೆ. ಅದು ಎಲ್ಲಿಂದ ಬರ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸುಮಾರು ಒಂದು ಅರ್ಧ ಕಿಲೋಮೀಟ್ರಷ್ಟು ಇದೇ ಥರನೇ ಇತ್ತು. ಮಂತ್ರಾಲಯಕ್ಕೆ ಹೋಗೋ ದಾರಿಯಲ್ಲಿ ನೋಡಿ ಎಷ್ಟೊಂದು ಮಳೆ ಬಂದಿದೆ. ಮಳೆ ಬೀಳ್ತಾ ಇದ್ದಿದ್ದು ಕಡಿಮೆನೇ, ಆದರೆ ನೀರಿದು ಎಲ್ಲಿಂದ ಬರ್ತಾಯಿತ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಮಳೆ ಒಂದು ಅರ್ಧ ದಾರಿಗೆ ಇರುತ್ತೆ, ಇನ್ನೊಂದು ಅರ್ಧ ದಾರಿಗೆ ಮಳೆನೇ ಇರಲ್ಲ. ಅದು ಜೋರಾಗೇನು ಬಂದಿಲ್ಲ, ಆದರೆ ನೈಟೆಲ್ಲ ಲೈಟಾಗಿ ಜಡಿ ಮಳೆ ಬರ್ತಾಯಿತ್ತು ನೋಡಿ. ಈಗ ಬೆಳಗ್ಗೆ 6 ಗಂಟೆ ಆಯಿತು. ಇನ್ನೇನು ಮಂತ್ರಾಲಯ ರೀಚ್ ಆಗೋದಕ್ಕೆ ಒಂದು 10 ನಿಮಿಷ ಅಷ್ಟೇ ನೋಡಿ. ಬೆಳಗಾಗ್ತಾ ಇದೆ. ಮಾರ್ನಿಂಗ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮಂತ್ರಾಲಯ ಬಂತು. ಯಾರ್ಯಾರು ಮಲ್ಕೊಂಡಿದ್ರೆ ಎದ್ದೇಳ್ರಿ. ನಾನು ಎದ್ದಿದ್ದೀನಿ, ನೀವೇ ಮಲ್ಕೊಂಡಿರೋದು ನೋಡು. ಫ್ರೆಂಡ್ಸ್, ಈಗ ಮಂತ್ರಾಲಯಕ್ಕೆ ಬಂದು ರೀಚ್ ಆಗಿದ್ದೀವಿ. ಟೈಮ್ ಬಂದು ಈಗ 6 ಗಂಟೆ 6:10 ಆಗಿದೆ. ನಮ್ಮ ಮನೆಯವರು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ರೂಮ್ ನೋಡೋದಕ್ಕೆ ಅಂತ ಹೋಗಿದ್ದಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ ನಮ್ಮ ಚಿನ್ನಿ ಚೆನ್ನಾಗಿ ಮಲ್ಕೊಂಡಿದ್ದೆ, ಹೋಗ್ಬಿಟ್ಟು ಬಂದಿದ್ದಾಳೆ. ಏನು ಹೇಳು? ಎಲ್ಲಂಗೆ ಅಂದ್ ಬೈ ಮೇ ಬೇಗುಸುಡಿ ನೀ ಎಲ್ಲ ಪುರ್ಕೊಂಡು ಶಿಷ್ಯನ್ ನೀವು ಆಡು ಅಂತ ಕೊಟ್ಕೊಟ್ಟು ಆಡೋ ಆ ಕಡೆ ಹೊಡಿ. ಅದೇನಾ ನೋಡಿ, ನಮ್ಮ ಧನುಷಿಗೆ ಭಯ ಅಂತೆ ಮಲ್ಕೊಂಡಿದ್ದಾನೆ ಅಂತ. ಮಗಳ ವಿಡಿಯೋ ಮಾಡ್ತಾ ಇತ್ತತ್ತೆ. ನೋಡ ಧನುಷ್, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಈಗ ಮಂತ್ರಾಲಯಕ್ಕೆ ಬಂದು ರೀಚ್ ಆಗಿದ್ದೀವಿ. ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀವಿ. ಯಾಕಂದರೆ
ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಈ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ರಾಯರ ದರ್ಶನ ಹೇಗಾಯಿತು ಅಂತ ಪ್ರತಿಯೊಂದು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.